ಸಿದ್ದು ಸರ್ಕಾರದ ವಿರುದ್ಧ ಸ್ನೇಹಮಯಿ ಪುತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾಹಿತಿ ಕೊಡದೆ ನಮ್ಮಪ್ಪನ್ನ ಬಂಧನ ಮಾಡಿದ್ದಾರೆ. ಊಟಕ್ಕೆ ಹೊರಟಿದ್ದವರನ್ನ ಲಾಕ್ ಮಾಡಿದ್ರು. ಏನೊಂದು ಮಾಹಿತಿ ಕೊಡದೆ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಸಿಸಿಬಿ ಕಚೇರಿಯಲ್ಲಿ ವಿಚಾರಿಸಿದ್ರೆ ಮಾಹಿತಿ ಇಲ್ಲ ಅಂತಿದ್ದಾರೆ. ಅತ್ತ ಮೈಸೂರಿನ ಮನೆಯಲ್ಲೂ ಕೂಡ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ಯಾವ ಮಾಹಿತಿ ಕೊಡದೆ ಎಲ್ಲಿಗೆ ಕರ್ಕೊಂಡು ಹೋದ್ರು? ಇನೋವಾ ಕಾರಿನಲ್ಲಿ ನಮ್ಮಪ್ಪನನ್ನ ಕರ್ಕೊಂಡು ಹೋದ್ರು. ನಾನು ಸ್ವಲ್ಪ ದೂರದಲ್ಲಿ ಇರುವಾಗ ನಮ್ಮಪ್ಪನನ್ನ ಲಾಕ್ ಮಾಡಿದ್ರು. ಯಾವುದೇ ಮಾಹಿತಿ ನೀಡದೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮಪ್ಪನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಮೊದಲೇ ನಮ್ಮಪ್ಪನ ಆರೋಗ್ಯ ಸರಿ ಇಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರವೇ ಅದರ ನೇರ ಹೊಣೆಯಾಗತ್ತೆ. ಸ್ನೇಹಮಯಿ ಕೃಷ್ಣ ಪುತ್ರ ವಿವೇಕ್ ಹೇಳಿಕೆ ಈಗ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿದ್ದು ಸರ್ಕಾರದ ವಿರುದ್ಧ ಸ್ನೇಹಮಯಿ ಪುತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾಹಿತಿ ಕೊಡದೆ ನಮ್ಮಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಊಟಕ್ಕೆ ಹೊರಟಿದ್ದವರನ್ನ ಲಾಕ್ ಮಾಡಿದ್ರು. ಏನೊಂದು ಮಾಹಿತಿಯನ್ನು ಕೂಡ ಕೊಡದೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಏನಾದ್ರು ವಿಚಾರಿಸಿದ್ರೆ ನಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅತ್ತ ಮೈಸೂರಿನ ಮನೆಯಲ್ಲೂ ಕೂಡ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ಯಾವ ಮಾಹಿತಿ ಕೊಡದೆ ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ಕೂಡ ಗೊತ್ತಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೇಳಕ್ಕೆ ಕಾಲ್ನೆ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿ ಇದ್ದಾರೆ. ನಮ್ಮ ಮನೆ ಮತ್ತು ಆಫೀಸ್ ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಎಲ್ಲೆಲ್ಲಿ ಸರ್ಚ್ ಮಾಡಿದ್ದಾರೆ ಸರ್? ಅಂದ್ರೆ ತಮ್ಮ ಮನೆ ಈಗ ಸದ್ಯಕ್ಕೆ ಮನೇಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್. ಎಲ್ಲಿ ಸರ್ ಆಫೀಸು ಮನೆ? ಎರಡು ಒಂದೇ ಕಡೆ ಮನೆ ಏನಾರು ಸಿಕ್ಕಿದೆಯಾ ಸರ್? ಅಲ್ಲಿ ಇದುವರೆಗೂ ಏನೂ ಸಿಕ್ಕಿಲ್ಲ ಸರ್. ಅವ್ರು ಸರ್ ಇಲ್ಲಿ ಸಿಗಾಕೊಳ್ಳೋದು ಸಿಕ್ಕಿದೆಯಾ ಮಾಡಿಲ್ಲ. ನಮ್ಮ ತಂದೆ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಬಂದು ಅಟೆಂಡ್ ಆಗಿದ್ವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದಿ ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು ಸಿಸಿಬಿ ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು ಸಿಸಿಬಿ ಇಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ಸಿಸಿಬಿ ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ. ಸಿಸಿಬಿ ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ ಸಿಸಿಬಿ ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ನಾನು ನೋಡಿದೀನಿ ಅಲ್ಲಿ ಇರೋದು ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್. ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಸಿಸಿಬಿ ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೇಳಕ್ಕೆ ಕಾಲ್ನೆ ಕಟ್ ಮಾಡ್ತಾರೆ.